ಸೊ ಹಾಗಾದರೆ ಆನೆಸ್ಟಾಗಿ ಹೇಳ್ತೀನಿ, ಪ್ರಾಬ್ಲಮ್ ಬಂದು ಯೂಟ್ಯೂಬ್ ಆಲ್ಗೊರಿದಮ್ದಲ್ಲ, ಪ್ರಾಬ್ಲಮ್ ಬಂದು ಬಿಗ್ನೆಸ್ ಮಾಡ್ತಾ ಇರೋವಂಥ ಈ ಮಿಸ್ಟೇಕ್ಸ್. ಸೊ ನಾನಿವತ್ತು ಮಾಡ್ತಿರೋ ವಿಡಿಯೋ ಬಂದು ಬಿಗ್ನೆಸ್ ಮಾಡ್ತಾ ಇರೋವಂಥ ಟಾಪ್ 10 ಮಿಸ್ಟೇಕ್ಸ್ಗಳು. ಸೊ ಈ ಟಾಪ್ 10 ಮಿಸ್ಟೇಕ್ಸ್ ನಿಮ್ಗೆ ಕೂಡ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ, ಸೊ ಈಗಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮಿಸ್ಟೇಕ್ ನಂಬರ್ 1 ಬಂದುಬಿಟ್ಟು ರ್ಯಾಂಡಮ್ ಕಂಟೆಂಟ್ ಅಪ್ಲೋಡ್ ಮಾಡೋದು. ಅಂದರೆ ಸೊ ಒಂದು ದಿನ ಟೆಕ್ ವಿಡಿಯೋಸ್ ಮಾಡೋದು, ಒಂದು ದಿನ ಕುಕ್ಕಿಂಗ್ ವಿಡಿಯೋಸ್ ಮಾಡೋದು, ಒಂದಿನ ಟ್ರಾವೆಲಿಂಗ್ ವಿಡಿಯೋಸ್ ಮಾಡೋದು. ಸೊ ಈ ಥರ ಒಂದೊಂದು ದಿನ ಒಂದೊಂದು ಕ್ಯಾಟಗರಿ ವಿಡಿಯೋಸ್ನ ನೀವು ಮಾಡ್ತಾ ಹೋದರೆ ಯೂಟ್ಯೂಬ್ ಆಲ್ಗೊರಿದಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಇದೇ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಒಂದು ಕಂಟೆಂಟ್ ಮೇಲೆ ವಿಡಿಯೋನ ಮಾಡ್ತಾ ಹೋದಾಗ ಯೂಟ್ಯೂಬ್ ಆಲ್ಗೊರಿದಮ್ ನಿಮ್ಮ ಒಂದು ವಿಡಿಯೋನ ರೆಕಗ್ನೈಸ್ ಮಾಡಿ ವ್ಯೂವರ್ಸ್ಗೆ ಪುಷ್ ಮಾಡುತ್ತೆ ನಿಮ್ಮ ವಿಡಿಯೋನ. ಸೊ ನಿಮ್ಮ ಒಂದು ಯಾವ ಒಂದು ಕ್ಯಾಟಗರಿ ವಿಡಿಯೋನ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕಾಗತ್ತೆ. ಸೊ ರ್ಯಾಂಡಮಾಗಿ ಯಾವ್ದು ಬೇಕೋ ಅದನ್ನು, ಸೊ 2 ದಿನ ಟೆಕ್ ವಿಡಿಯೋಸ್ ಮಾಡೋದು, ಇನ್ನೊಂದು ದಿನ ವ್ಲಾಗ್ ಮಾಡೋದು, ಇನ್ನೊಂದು ದಿನ ಕುಕ್ಕಿಂಗ್ ವಿಡಿಯೋಸ್ ಮಾಡೋದು, ಸೊ ಇನ್ನೊಂದು ದಿನ ಸ್ಟೂಡೆಂಟ್ ಸ್ಟಡಿ ಬಗ್ಗೆ ವಿಡಿಯೋ ಮಾಡೋದು. ಸೊ ಈ ಥರ ರ್ಯಾಂಡಮಾಗಿ ಯಾವುದು ಬೇಕಂದರೆ ಆ ಒಂದು ವಿಡಿಯೋ ಮೇಲೆ, ಆ ಒಂದು ಕಂಟೆಂಟ್ ಮೇಲೆ ವಿಡಿಯೋನ ಮಾಡೋದನ್ನು ಈಗಲೇ ಸ್ಟಾರ್ಟ್ ಮಾಡಿ. ಸೊ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಕಂಟೆಂಟ್ನ ಚೂಸ್ ಮಾಡ್ಕೊಳ್ಳಿ. ಸೊ ಟ್ರೆಂಡಿಂಗಲ್ಲಿರುವಂಥ ಒಂದು ಟಾಪಿಕ್ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಅದನ್ನೇ ಪರ್ಟಿಕ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ಒಂದು 50 ವಿಡಿಯೋಸ್ನ ಸೊ ನೀವು ಅಪ್ಲೋಡ್ ಮಾಡ್ತಾ ಹೋಗಿ. ಆಗ ಆಟೋಮೆಟಿಕ್ಕಾಗಿ ಯೂಟ್ಯೂಬ್ ಆಲ್ಗೊರಿದಮ್ ನಿಮ್ಮ ಒಂದು ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಮ ಒಂದು ವಿಡಿಯೋನ ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. ಸೊ ಆಗ ನಿಮ್ಗೆ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬ್ಸ್ ಆಗಿರ್ಬೋದು, ಸೊ ಆವಾಗಿಂದ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಿಸ್ಟೇಕ್ ನಂಬರ್ 1, ರ್ಯಾಂಡಮಾಗಿ ಕಂಟೆಂಟ್ನ ಅಪ್ಲೋಡ್ ಮಾಡಬೇಡಿ. ಮಿಸ್ಟೇಕ್ ನಂಬರ್ 2 ಬಂದುಬಿಟ್ಟು ಪ್ರಾಪರಾಗಿ ತಮ್ನೈಲ್ನ ಮಾಡ್ದಲೇ ಇರೋವಂಥದ್ದು. ಏನಪ್ಪ ಅಂದರೆ, ಸೊ ನಿಮ್ಮ ಒಂದು ಲಾಂಗ್ ವೀಡಿಯೋಸ್ಗಳಿಗೆ ಮೈನಾಗಿ ಜನ ಫೋಕಸ್ ಆಗೋದೇ ಈ ತಮ್ನೈಲ್ ಮೇಲೆ. ಅಂದರೆ ನಿಮ್ಮ ವಿಡಿಯೋ ಚೆನ್ನಾಗಿ ರೀಚ್ ಆಗಬೇಕು, ವ್ಯೂಸ್ ಬರಬೇಕಂದ್ರೆ ಮೈನು ಬೇಸೇ ನಿಮ್ಮ ವಿಡಿಯೋಗೆ ತಮ್ನೈಲ್. ಸೊ ಆದಷ್ಟು ಕೂಡ ನಿಮ್ಮ ತಮ್ನೈಲ್ನ ವೀಕಾಗಿ ಮಾಡಬೇಡಿ. ನಿಮ್ಮ ತಮ್ನೈಲ್ ವೀಕ್ ಆಗಿದೆ ಅಂದರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಬರಲ್ಲ. ನೀವು ಎಷ್ಟೇ ಚೆನ್ನಾಗಿರೋ ಕಂಟೆಂಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ, ವ್ಯೂಸ್ ರೀಚ್ ಆಗೋದಿಲ್ಲ. ಆದಷ್ಟು ಕೂಡ ತಮ್ನೈಲ್ನ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಳ್ಳಿ. ಆದಷ್ಟು 3 to 4 ವರ್ಡ್ಸ್ನ ಅಷ್ಟೇ ಯೂಸ್ ಮಾಡಿ, ಜಾಸ್ತಿ ವರ್ಡ್ಸ್ ಯೂಸ್ ಮಾಡಬೇಡಿ. ಆ್ಯಂಡ್ ಬೋಲ್ಡ್ ಲೆಟರಲ್ಲಿ ತಮ್ನೈಲ್ನ ಹಾಕಿ, ಕಲರ್ಸ್ನ ಕೂಡ ಸ್ವಲ್ಪ ಡಾರ್ಕ್ ಆಗಿರಬೇಕು. ಸೊ ಅಂಥ ಕಲರ್ಸ್ನ ಯೂಸ್ ಮಾಡ್ಕೊಳ್ಳಿ, ಕಾಂಟ್ರಾಸ್ಟ್ ಕಲರ್ನ ಯೂಸ್ ಮಾಡ್ಕೊಳ್ಳಿ. ನೀವು ತಮ್ನೈಲ್ನಲ್ಲಿ ಆದಷ್ಟು ಫೇಸ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿ. ಆಗ ನಿಮ್ಮ ತಮ್ನೈಲು ಜನಗಳಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಯಾವಾಗಲೂ ಕೂಡ ತಮ್ನೈಲ್ನ ಅಟ್ರ್ಯಾಕ್ಟ್ ಆಗೋ ರೀತಿ ತುಂಬ ಸ್ಟ್ರಾಂಗ್ ಆಗಿ ಮಾಡೋದನ್ನ ಕಲ್ತ್ಕೊತಾ ಹೋಗಿ. ಸೊ ನಿಮ್ಮ ಒಂದು 50% ವಿಡಿಯೋ ಸಕ್ಸಸ್ ಈ ತಮ್ನೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ತಮ್ನೈಲ್ನ ತುಂಬ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊತಾ ಹೋಗಿ. ಈ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ, ತಮ್ನೈಲ್ನ ಇಂಪ್ರೂವ್ ಮಾಡ್ಕೋತಾ ಹೋಗಿ. ಮಿಸ್ಟೇಕ್ ನಂಬರ್ 3 ಬಂದುಬಿಟ್ಟು ಲಾಂಗ್ ಬೋರಿಂಗ್ ಇಂಟ್ರೋ ಕೊಡೋವಂಥದ್ದು. ಏನಿದು ಲಾಂಗ್ ಬೋರಿಂಗ್ ಇಂಟ್ರೋ ಅಂತಂದರೆ, ನಿಮ್ಮ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಸೊ ನೀವು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ಥರ ಬೋರಿಂಗ್ ಆಗಿರೋವಂಥ ಒಂದು ಲಾಂಗ್ ಬೋರಿಂಗ್ ಇಂಟ್ರೋನ ಕೊಡೋವಂಥದ್ದು ಈಗಲೇ ಸ್ಟಾರ್ಟ್ ಮಾಡ್ತಾ ಹೋಗಿ. ಯಾಕಂದರೆ ನೀವು ಆಲ್ಮೋಸ್ಟ್ ಯಾವ ಒಂದು ಕಂಟೆಂಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀರಾ ಅದನ್ನು ಸ್ಟಾರ್ಟಿಂಗಲ್ಲೇ ನೀವು ಹೇಳಿದ್ರೆ ಮಾತ್ರನೇ ಆಡಿಯನ್ಸ್ ನಿಮ್ಮ ವಿಡಿಯೋನ ನೋಡೋದಕ್ಕೆ ಇಷ್ಟಪಡೋದು. ನೀವು ಸ್ಟಾರ್ಟಿಂಗಲ್ಲೇ ಬೋರಿಂಗ್ ಒಂದು ಇಂಟ್ರೋನ ಹಾಕಿದ್ರೆ, ಸೊ ಒಂದು ಮ್ಯೂಸಿಕ್ ಆಗಿರ್ಬೋದು, ನೀವು ತುಂಬ ಹೊತ್ತು ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಮಾಡ್ಕೊತಾ ಹೋಗ್ಬೋದ. ಸೊ ಇದನ್ನು ಈಗಲೇ ಸ್ಟಾಪ್ ಮಾಡ್ತಾ ಹೋಗಿ. ಆದಷ್ಟು ಕೂಡ ಡೈರೆಕ್ಟಾಗಿ ಟಾಪಿಕಿಗೆ ಬನ್ನಿ. ಸೊ ನಿಮ್ಮ ಒಂದು ಏನು ವ್ಲಾಗ್ದಾಗಿರ್ಬೋದು, ವೀಡಿಯೋಸ್ದಾಗಿರ್ಬೋದು, ಏನು ಒಂದು 30 ಸೆಕೆಂಡ್ಸ್ ಸ್ಟ್ರಾಂಗ್ ಹುಕ್ ಇರುತ್ತಲ್ಲ ಅದನ್ನು ಆದಷ್ಟು ಕೂಡ ಮೊದಲೇ ಅಪ್ಲೋಡ್ ಮಾಡಿ. ಸೊ ಮೊದಲನ್ನ ಆ ಒಂದು ಕ್ಲಿಪ್ನ ಹಾಕಿ, ಆಮೇಲೆ ನೀವೇನಿದ್ರು ಸೊ ನೀವು ನಿಮ್ಮ ಒಂದು ಇಂಟ್ರಡಕ್ಷನ್ ಆಗಿರ್ಬೋದು, ಬೇರೆ ಏನೇ ಇದ್ದರೂ ಕೂಡ ನೆಕ್ಸ್ಟ್ ಮಾತಾಡ್ತಾ ಹೋಗಿ. ನೀವು ಫಸ್ಟೇ ಲಾಂಗ್ ಬೋರಿಂಗ್ ಇಂಟ್ರೋನ ಕೊಟ್ಟರೆ ಜನ ಆಗಲೇ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡ್ತಾ ಹೋಗ್ತಾರೆ. ಸೊ ಡೈರೆಕ್ಟಾಗಿ ಏನು ಕಂಟೆಂಟ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ಈ ಮಿಸ್ಟೇಕ್ನ ಇವತ್ತೇ ಸ್ಟಾಪ್ ಮಾಡ್ತಾ ಹೋಗಿ. ಮಿಸ್ಟೇಕ್ ನಂಬರ್ 4 ಬಂದು ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಮಾಡದೇ ಇರೋವಂಥದ್ದು. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಜೋಶಲ್ಲಿ. ಸೊ ಫಸ್ಟು ಒಂದು 2 ವೀಕ್ಸ್ ಒಂದು 5-6 ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ನೆಕ್ಸ್ಟು ಒಂದು 3 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ವೀಕಿಗೆ. ಸೊ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ಸೊ ಬೇಜಾರು ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡೋದಾಗಿರ್ಬೋದು, ಅಥವಾ
ವಿಡಿಯೋನ ಆದಷ್ಟು ಕೂಡ ವೀಕ್ಗೆ 1, ವೀಕಿಗೆ 2 ಈ ಥರ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ನೀವು ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕಾಗೋದಿಲ್ಲ. ಆ ಯೂಟ್ಯೂಬ್ ಆಲ್ಗೋರಿದಮ್ ಏನು ಹೇಳುತ್ತೆ, ಕನ್ಸಿಸ್ಟೆನ್ಸಿ ಅಂದರೆ ಮಿನಿಮಮ್ ಅಂದರೂ ಕೂಡ ಒಂದು ವೀಕಿಗೆ ಶಾರ್ಟ್ಸ್ ಬಂದು 4 to 5 ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಆ್ಯಂಡ್ ಲಾಂಗ್ ವೀಡಿಯೋಸ್ ಬಂದು ವೀಕಿಗೆ 2 ವೀಡಿಯೋನ ನೀವು ಅಪ್ಲೋಡ್ ಮಾಡ್ತಾ ಹೋದರೆ ಯೂಟ್ಯೂಬ್ ಆಲ್ಗೋರಿದಮ್ ನಿಮ್ಮ ಒಂದು ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಮ ವೀಡಿಯೋನ ಪುಷ್ ಮಾಡ್ತಾ ಹೋಗುತ್ತೆ. ಅಂದರೆ ಆಗ ನಿಮ್ಮ ಒಂದು ವೀಡಿಯೋ ವ್ಯೂಸ್ ಚೆನ್ನಾಗಿ ರೀಚ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಕೂಡ ಯೂಟ್ಯೂಬ್ ಮಾಡ್ತಾ ಇರೋವಂಥವ್ರು ಗ್ರೋ ಆಗೋದು ತುಂಬ ಲೇಟ್ ಅಂತ ಗೊತ್ತು. ಬಟ್ ಆದರೂ ಕೂಡ ಈ ಒಂದು ಫೀಲ್ಡಿಗೆ ಬಂದಿದ್ದೀರಾ ಅಂತ ಅಂದರೆ ಸೊ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡೋದನ್ನ ಕಲ್ತ್ಕೊಳ್ಳೋ ಹೋಗಿ. ಮಿಸ್ಟೇಕ್ ನಂಬರ್ 5 ಬಂದುಬಿಟ್ಟು ರ್ಯಾಂಡಮ್ ಟೈಟಲ್ ಹಾಕೋದು. ಅಂದರೆ ನೀವು ಯಾವುದೋ ಒಂದು ಕಂಟೆಂಟ್ ಮೇಲೆ ವೀಡಿಯೋ ಮಾಡಿರ್ತೀರ, ಬಟ್ ಅದ್ರ ರಿಲೇಟೆಡ್ ಆಗಿ ಒಂದು ಟೈಟಲ್ನ ಆಗ್ದಲೇ ಇರೋವಂಥದ್ದು. ನೀವು ಎಷ್ಟು ಯಾವ ಕಂಟೆಂಟ್ ಮೇಲೆ ವೀಡಿಯೋ ಮಾಡ್ತೀರಾ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದ್ರ ರಿಲೇಟೆಡ್ ಆಗಿರೋವಂಥ ಒಂದು ಟೈಟಲ್ನ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಜನ ಸರ್ಚ್ ಮಾಡ್ತಾರೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಖಾಲಿ ಬಿಡೋದು, ಏನೂ ಆಗ್ದಲೇ ಇರೋವಂಥದ್ದು. ನೀವು ಆದಷ್ಟು ಕೂಡ ಈ ಟೈಟಲಲ್ಲಿ ಏನು ಹಾಕ್ತೀರಾ ಅದನ್ನೇ ಈ ಡಿಸ್ಕ್ರಿಪ್ಷನಲ್ಲಿ ಕೂಡ ಕಾಪಿ ಮಾಡ್ತಾ ಹೋಗಿ. ಏನು ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಟೈಟಲ್ ಕೂಡ ಅದನ್ನೇ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಕೂಡ ಹಾಕ್ಬೋದು. ಆದಷ್ಟು ಡಿಸ್ಕ್ರಿಪ್ಷನ್ನ ಎಂಟಿಯಾಗಿ ಬಿಡೋದನ್ನು ಈಗಲೇ ಸ್ಟಾಪ್ ಮಾಡಿ. ಆ್ಯಂಡ್ ಟ್ಯಾಗ್ಸ್ಗಳನ್ನ ಹಾಕ್ದಲೇ ಇರೋವಂಥದ್ದು. ಬಿಕಾಸ್ ಟ್ಯಾಗ್ಸ್ ಹಾಕೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಜನ ಯೂಟ್ಯೂಬಲ್ಲಿ ನಮ್ಗೆ ಎಲ್ಲರಿಗೂ ಕೂಡ ನಮ್ಮ ಚಾನಲ್ ಗೊತ್ತಿರೋದಿಲ್ಲ. ಸೊ ಯೂಟ್ಯೂಬಲ್ಲಿ ನಮ್ಮ ಯಾವುದೋ ಒಂದು ರ್ಯಾಂಡಮ್ ಆಗಿ ಟಾಪಿಕ್ಸ್ ಬಗ್ಗೆ ಸರ್ಚ್ ಮಾಡ್ತಾರೆ. ಅದು ನಮ್ಮ ಒಂದು ಟಾಪಿಕ್ ಕೂಡ ಆಗಿರ್ಬೋದು, ನಮ್ಮ ಒಂದು ವೀಡಿಯೋದಲ್ಲಿ ಕೂಡ ಆ ಟಾಪಿಕ್ ಇರ್ಬೋದು. ಸೊ ನಾವು ಕೆಲವೊಂದು ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿ ಟ್ಯಾಗ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಅಂದರೆ ಜನರು ರ್ಯಾಂಡಮಾಗಿ ಯಾವ ಥರ ಸರ್ಚ್ ಮಾಡ್ತಾರೆ ಅದನ್ನು ನಾವು ಫಸ್ಟ್ ತಿಳ್ಕೊಬೇಕು. ಆ ಒಂದು ಸರ್ಚ್ ಮಾಡೋ ಬೇಸ್ಡ್ ಆಗಿರೋವಂಥ ಕೀವರ್ಡ್ಸ್ಗಳನ್ನ ಟ್ಯಾಗ್ಸಲ್ಲಿ ಯೂಸ್ ಮಾಡಬೇಕು. ಸೊ ಆದಷ್ಟು ಕೂಡ ನಿಮ್ಮ ಒಂದು ವೀಡಿಯೋ ಏನು ಮಾಡಿರ್ತೀರ ಅದ್ರ ಬೇಸ್ಡ್ ಆಗಿ ಅದ್ರ ರಿಲೇಟೆಡ್ ಆಗಿ ಟೈಟಲ್ ಹಾಕೋದನ್ನ ಕಲ್ತ್ಕೊಳ್ಳಿ. ಡಿಸ್ಕ್ರಿಪ್ಷನ್ನ ಖಾಲಿ ಬಿಡಬೇಡಿ. ಆ್ಯಂಡ್ ಟ್ಯಾಗ್ಸ್ಗಳನ್ನ ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿ ಟ್ಯಾಗ್ಸ್ಗಳನ್ನ ಫಿಲ್ ಮಾಡಿ. ಸರ್ಚ್ ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗಿ. ಸೊ ಆದಷ್ಟು ಕೂಡ ಇದನ್ನೆಲ್ಲ ಕೂಡ ಇಗ್ನೋರ್ ಮಾಡೋದನ್ನು ಈಗಲೇ ಸ್ಟಾಪ್ ಮಾಡ್ತಾ ಹೋಗಿ. ಮಿಸ್ಟೇಕ್ ನಂಬರ್ 6, ಯೂಟ್ಯೂಬ್ ಅನಾಲಿಟಿಕ್ಸ್ನ ಸ್ಟಡಿ ಮಾಡ್ದಲೇ ಇರೋವಂಥದ್ದು. ಸೊ ಏನಪ್ಪ ಇದು ಯೂಟ್ಯೂಬ್ ಅನಾಲಿಟಿಕ್ಸ್ ಅಂತ ಅಂದರೆ, ನಾವೇನು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಅದ್ರ ಬೇಸ್ಡ್ ಆಗಿ YT ಸ್ಟುಡಿಯೋ ಅಂತ ಒಂದು ಆ್ಯಪ್ನ ಡೆವಲಪ್ ಮಾಡಿದ್ದಾರೆ. ಸೊ ಆ YT ಸ್ಟುಡಿಯೋದಲ್ಲಿ ವೀಡಿಯೋ ರಿಲೇಟೆಡ್ ಆಗಿ CTR ಅಂತ ಬರುತ್ತೆ. ಆ್ಯಂಡ್ ವಾಚ್ ಅವರ್ಸ್ ತೋರಿಸುತ್ತೆ, ಆಡಿಯನ್ಸ್ ರಿಟೆನ್ಷನ್ ಯಾವ ಥರ ಇದೆ, ವಿಡಿಯೋ ಯಾವ ಥರ ರೀಚ್ ಆಗ್ತಾ ಇದೆ. ಸೊ ಈ ಥರ ರೇಟಿಂಗ್ಸ್ ವೈಸು ಅಥವಾ ನಂಬರ್ಸ್ ವೈಸು, ಕೌಂಟ್ ವೈಸು ಈ ಥರ YT ಸ್ಟುಡಿಯೋದಲ್ಲಿ ತೋರಿಸ್ತಾ ಹೋಗುತ್ತೆ. ನಾವು ಆದಷ್ಟು ಕೂಡ ಇವಾಗ ಸಪೋಸ್ ಆ ವಿಡಿಯೋ CTR ಬಂದುಬಿಟ್ಟು ಬಿಲೋ 5% ಇತ್ತು ಅಂತಂದರೆ ನಮ್ಮ ಥಂಬ್ನೈಲು ಅಷ್ಟು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಬಿಲೋ 5% ಇದೆ ಅಂತಂದರೆ ಥಂಬ್ನೈಲ್ನ ಇಂಪ್ರೂವ್ ಮಾಡ್ಕೊಬೇಕು, ನಿಮ್ಮ ವಿಡಿಯೋ ಥಂಬ್ನೈಲ್ನ ಇಂಪ್ರೂವ್ ಮಾಡ್ಕೊಬೇಕು ಅಂತ ಅರ್ಥ. ಆ್ಯಂಡ್ ಆಡಿಯನ್ಸ್ ರಿಟೆನ್ಷನ್ನು ಬಿಲೋ 30% ಏನಾದರೂ ತೋರಿಸ್ತಾ ಇದೆ ಅಂತಂದರೆ ಸೊ ನಾವು ವೀಡಿಯೋದ ಇಂಟ್ರೋನ ಇಂಪ್ರೂವ್ ಮಾಡ್ಕೊಬೇಕು. ಅಂದರೆ ವೀಡಿಯೋನ ಸ್ಟಾರ್ಟ್ ಮಾಡಿದಾಗ ಏನು ಇಂಟ್ರಡಕ್ಷನ್ ಕೊಡ್ತೀವಿ ಒಂದು ಕಂಟೆಂಟ್ ಮೇಲೆ ಅದರ ಟಾಪಿಕ್ ರಿಲೇಟೆಡು ಅದನ್ನು ನಾವು ಇಂಪ್ರೂವ್ ಮಾಡ್ಕೊಬೇಕು, ವಿಡಿಯೋ ಇಂಟ್ರೋನ ಇಂಪ್ರೂವ್ ಮಾಡ್ಕೊಬೇಕು ಅಂತ ಅರ್ಥ. ಸೊ ಆ್ಯಂಡ್ ವಾಚ್ ಅವರ್ಸ್ ಯಾವ ಥರ ಬರ್ತಾ ಇದೆ, ಸೊ ಯಾವ ಒಂದು ಟ್ರೆಂಡಿಂಗ್ ಟಾಪಿಕ್ಕಿಗೆ ಜಾಸ್ತಿ ವಾಚ್ ಅವರ್ಸ್ ಬರ್ತಿದೆ, ಆಡಿಯನ್ಸ್ ರಿಟೆನ್ಷನ್ ಯಾವ ಥರ ಇದೆ, ಇದನ್ನೆಲ್ಲ ಕೂಡ ನಾವು ಡೈಲಿ ಯೂಟ್ಯೂಬ್ ಅನಾಲಿಟಿಕ್ನ ಸ್ಟಡಿ ಮಾಡಬೇಕಾಗತ್ತೆ. ಇದ್ರ ಬೇಸ್ಡ್ ಆಗಿ ನಾವು ವಿಡಿಯೋದಲ್ಲಿ ಏನು ಇಂಪ್ರೂವ್ ಮಾಡಬೇಕು, ಏನು ಚೆನ್ನಾಗಿ ಮಾಡಿದ್ರೆ ನಮ್ಮ ವಿಡಿಯೋ ರೀಚ್ ಆಗುತ್ತೆ ಅನ್ನೋದನ್ನು ಇದ್ರ ಬೇಸ್ಡ್ ಆಗಿ ಡೈಲಿ ಸ್ಟಡಿ ಮಾಡ್ತಾ ನಾವು ವೀಡಿಯೋನ ಮಾಡ್ತಾ ಹೋದರೆ ಯೂಟ್ಯೂಬಲ್ಲಿ ಬೇಗನೆ ಸಕ್ಸಸ್ ಆಗ್ತಾ ಹೋಗ್ಬೋದು. ನೀವು ಕೂಡ ಯೂಟ್ಯೂಬ್ ಅನಾಲಿಟಿಕ್ಸ್ನ YT ಸ್ಟುಡಿಯೋ ಅಂತ ಏನಿದೆ ಅದನ್ನು ಇನ್ನೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ವೀಡಿಯೋ ಅನಾಲಿಟಿಕ್ಸ್ನ ಈಗಲೇ ಸರ್ಚ್ ಮಾಡಿ ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗಿ. ಅದರ ಬೇಸ್ಡ್ ಆಗಿ ವೀಡಿಯೋನ ಯಾವ ಥರ ಡೆವಲಪ್ ಮಾಡೋದು ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ಇಂಪ್ರೂವ್ಮೆಂಟ್ ಮಾಡಿ ವೀಡಿಯೋನ ಮಾಡೋದನ್ನ ಕಲ್ತ್ಕೊತಾ ಹೋಗಿ. ಈ ಮಿಸ್ಟೇಕ್ನ ಯಾರು ಕೂಡ ಮಾಡಬೇಡಿ. ಮಿಸ್ಟೇಕ್ ನಂಬರ್ 7. ಸೊ ಇದೇನಪ್ಪ ಅಂತಂದರೆ ಬಿಗ್ ಯೂಟ್ಯೂಬರ್ಸ್ನ ಕಾಪಿ ಮಾಡುವಂಥದ್ದು. ಏನಿದು ಬಿಗ್ ಯೂಟ್ಯೂಬರ್ಸ್ನ ಕಾಪಿ ಮಾಡೋದು ಅಂತ ಅಂದರೆ ಸೊ ಆಲ್ರೆಡಿ ಒಂದು ಲೆವೆಲಿಗೆ ರೀಚ್ ಆಗಿರ್ತಾರೆ, ಒಂದು ಆಡಿಯನ್ಸ್ ಬೇಸ್ ಇರುತ್ತೆ, ಅಂಥ ಯೂಟ್ಯೂಬರ್ ಒಂದು ಏನು ಕಂಟೆಂಟ್ ಇರುತ್ತೆ ಅದನ್ನು ಕಾಪಿ ಮಾಡಿಬಿಟ್ಟು ನಾವು ಮಾಡುವಂಥದ್ದು. ಈ ಮಿಸ್ಟೇಕ್ಸ್ನ ನೀವು ಕೂಡ ಮಾಡ್ತಾ ಇದ್ದರೆ ಈಗಲೇ ಸ್ಟಾಪ್ ಮಾಡಿ. ನಿಮ್ಮ ವಿಡಿಯೋ ಖಂಡಿತ ರೀಚ್ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಒಂದು ಆಡಿಯನ್ಸ್ ಬೇಸು ಸೆಟ್ ಆಗಿರುತ್ತೆ, ಒಂದು ರೀಚ್ ಆಗಿರ್ತಾರೆ ಒಂದು ಲೆವೆಲಿಗೆ. ಸೊ ಅವರ ಒಂದು ಕಾಂಟೆಂಟ್ ಯಾವ ಥರ ಇರುತ್ತೆ, ಸೊ ಅವ್ರದ್ದೆಲ್ಲ ಕೂಡ ಆಲ್ಮೋಸ್ಟ್ ಅವರ ಒಂದು ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ.
ಸೊ ಅವ್ರು ಆಲ್ರೆಡಿ ಒಂದು ಆಡಿಯನ್ಸ್ ಬೇಸ್ನ ಸೆಟ್ ಮಾಡಿರೋದ್ರಿಂದ ನೀವು ಅವರ ಒಂದು ಕಂಟೆಂಟ್ ಆಗಿರ್ಬೋದು, ಅವರ ಒಂದು ವೀಡಿಯೋನಾಗಿರ್ಬೋದು ಕಾಪಿ ಮಾಡಿ ನೀವು ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ಅಂತಂದರೆ ಅದು 100% ರೀಚ್ ಆಗೋದಿಲ್ಲ. ಆದಷ್ಟು ಕೂಡ ನೀವು ನಿಮ್ಮ ಒಂದು ಯೂನಿಕ್ ಸ್ಟೈಲ್ನ ಯೂಸ್ ಮಾಡಿ, ನೀವೇ ಓನಾಗಿ ಥಿಂಕ್ ಮಾಡಿ, ನಿಮಗೆ ಯಾವ ಒಂದು ಟಾಪಿಕ್ನ ಮೇಲೆ ಯಾವುದೋ ಒಂದು ಕಂಟೆಂಟ್ ಮೇಲೆ ವೀಡಿಯೋ ಮಾಡಬೇಕಂತ ಅನಿಸುತ್ತೆ ರ್ಯಾಂಡಮ್ ಆಗಿ ಅದನ್ನು ಚೂಸ್ ಮಾಡಿಕೊಡಿ. ಸೊ ದಯವಿಟ್ಟು ಕೂಡ ಆಲ್ರೆಡಿ ರೀಚ್ ಆಗಿ ಒಂದು ಆಡಿಯನ್ಸ್ ಬೇಸ್ನ ಸೆಟ್ ಮಾಡಿರೋವಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಕಾಪಿ ಮಾಡೋದನ್ನ ಈಗಲೇ ಬಿಟ್ಬಿಡಿ. ಸೊ ಇದರಿಂದ ಯಾವುದೇ ಥರ ಯೂಸ್ ಇಲ್ಲ. ಮಿಸ್ಟೇಕ್ ನಂಬರ್ 8, ಫಾಸ್ಟ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಇದು ಬಿಗ್ಗೆಸ್ಟ್ ಮಿಸ್ಟೇಕ್. ಸೊ ಇದನ್ನು ಈಗಲೇ ಸ್ಟಾಪ್ ಮಾಡಿ. ಯಾಕಂದರೆ ರ್ಯಾಂಡಮಾಗಿ ಒಂದು 10 ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರ, ಎಫರ್ಟ್ ಹಾಕಿರ್ತೀರ, ನಿಮ್ಮದೇ ಯೂನಿಕ್ನೆಸ್ನ ಯೂಸ್ ಮಾಡ್ಕೊಂಡಿರ್ತೀರ, ಅಪ್ಲೋಡ್ ಮಾಡ್ತೀರಾ, ಬಟ್ ಏನೋ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ಸೊ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕಾಗೋದಿಲ್ವೇನೋ, ಸೊ ನನ್ನ ವೀಡಿಯೋಸ್ ಜನರಿಗೆ ಇಷ್ಟ ಆಗ್ತಿಲ್ವೇನೋ ಅಂದ್ಕೊಂಡು ಯೂಟ್ಯೂಬ್ನ ಕ್ವಿಟ್ ಮಾಡೋ ಅಂಥದ್ದು. ದಯವಿಟ್ಟು ಈ ಮಿಸ್ಟೇಕ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಸೊ ವೀಡಿಯೋನ ಆದಷ್ಟು ಕೂಡ ಯುನಿಕ್ಕಾಗಿ ಜನರಿಗೆ ಇಷ್ಟ ಆಗೋ ಥರ ಒರ್ಜಿನಾಲಿಟಿ ಯೂಸ್ ಮಾಡಿಕೊಂಡು ವೀಡಿಯೋನ ಮಾಡಿ ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ಒಂದು 50 ವೀಡಿಯೋನ ನೀವು ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡ್ದಂಗೆ ಕಂಟಿನ್ಯೂಸ್ ಆಗಿ ಒಂದು 50 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಆ 50 ವೀಡಿಯೋಸ್ ಆದಮೇಲೆ ನಿಮಗೆ ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ರಿಯಲ್ ಸಕ್ಸಸ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ವ್ಯೂಸ್ ಚೆನ್ನಾಗಿ ಹೋಗ್ತಿದೆಯಾ, ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರಾ, ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ರ್ಯಾಂಡಮಾಗಿ ನೀವು ಚೂಸ್ ಮಾಡಿರೋಂಥ ಟಾಪಿಕ್ ಮೇಲೆ ನೀವು ಜಸ್ಟ್ ವೀಡಿಯೋ ಮಾಡಿ, ಎಫರ್ಟ್ ಹಾಕಿ, ಚೆನ್ನಾಗಿ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ಆಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಫಾಸ್ಟಾಗಿ ರಿಸಲ್ಟ್ ಬರಬೇಕು ಅಂದರೆ ಖಂಡಿತ ಆಗೋದಿಲ್ಲ. ಸೊ ಸ್ವಲ್ಪ ಕ್ಲಿಕ್ ಆಗಬೇಕು ನಿಮ್ಮ ಒಂದು ಕಂಟೆಂಟು, ಜನರಿಗೆ ಇಷ್ಟ ಆಗಬೇಕು, ಆಗಷ್ಟೇ ನಿಮಗೆ ಒಂದು ನಿಮ್ಮದೇ ಆದಂಥ ಆಡಿಯನ್ಸ್ ಬೇಸು ಸೆಟ್ ಆಗ್ತಾ ಹೋಗೋದು. ಸೊ ಅಲ್ಲಿವರೆಗೂ ಕೂಡ ಆ ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಬೇಡಿ. ಮಿಸ್ಟೇಕ್ ನಂಬರ್ 9, ನೋ ಕಾಲ್ ಟು ಆ್ಯಕ್ಷನ್. ಇದೇನಪ್ಪ ಅಂತಂದರೆ, ಸೊ ಅದಕ್ಕಿಂತ ಮುಂಚೆ ನೀವು ವೀಡಿಯೋನ ತುಂಬ ಚೆನ್ನಾಗಿ ಅಪ್ಲೋಡ್ ಮಾಡ್ತಾಯಿದ್ರೆ, ಒಳ್ಳೊಳ್ಳೆ ಕಂಟೆಂಟ್ ಮೇಲೆ ವೀಡಿಯೋನ ಮಾಡ್ತಾಯಿದ್ರೆ, ಟ್ರೆಂಡಿಂಗ್ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿ ಎಫರ್ಟ್ ಹಾಕಿ ಯುನಿಕ್ಕಾಗಿ ವೀಡಿಯೋ ಮಾಡ್ತಾಯಿದ್ದೀರಾ, ಅಪ್ಲೋಡ್ ಮಾಡ್ತಾಯಿದ್ದೀರಾ, ಬಟ್ ನಿಮ್ಮ ವೀಡಿಯೋ ಚೆನ್ನಾಗಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇಲ್ಲ ಅಂದರೆ ಮಿಸ್ಟೇಕ್ಸ್ ಬಂದು ನೀವು ಮಾಡ್ತಾ ಇರೋ ನೋ ಕಾಲ್ ಟು ಆ್ಯಕ್ಷನ್. ಇದೇನಂತಂದರೆ, ನೀವು ಏನು ವೀಡಿಯೋನ ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತೀರಾ, ಆ ಎಂಡಿಂಗ್ ಟೈಮಲ್ಲಿ ಈ ಲೈನ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಮೋಸ್ಟ್ ಆಫ್ ದಿ ಪೀಪಲ್. ಏನಪ್ಪ ಅಂದರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮಾಡಿ, ಇದೇ ಥರ ಒಂದು ಟಾಪಿಕ್ಸ್ ಬಗ್ಗೆ ನೀವು ವಿಡಿಯೋನ ನೋಡಬೇಕಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಆ್ಯಕ್ಷನ್ ಲೈನ್ಸ್ಗಳನ್ನ ಹೇಳೋದಿಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಕಂಟೆಂಟ್ ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂತ ವೀಡಿಯೋ ನೋಡ್ತಾರೆ, ಬಟ್ ಲಾಸ್ಟಲ್ಲಿ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಸೊ ನೀವು ಆಗ ಈ ಆ್ಯಕ್ಷನ್ ಲೈನ್ಸ್ನ ಯೂಸ್ ಮಾಡಿಕೊಂಡು ಹೇಳೋದ್ರಿಂದ ಅವರು ನಿಮ್ಮ ಚಾನಲ್ನ ಲೈಕ್ ಮಾಡ್ಬೋದು, ಅಥವಾ ಇನ್ನೊಬ್ಬರಿಗೆ ಶೇರ್ ಮಾಡ್ಬೋದು, ಅಥವಾ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅದನ್ನು ಸೇವ್ ಮಾಡಿಟ್ಕೋಬೋದು, ಅಥವಾ ಸಬ್ಸ್ಕ್ರೈಬರ್ ಆಗ್ಬೋದು. ಸೊ ಈ ಒಂದು ಆ್ಯಕ್ಷನ್ ಲೈನ್ಸ್ನ ನೀವು ಮರೆತ್ರಿ ಹೇಳೋದು ಅಂದರೆ ನಿಮ್ಮ ಒಂದು ಯೂಟ್ಯೂಬಲ್ಲಿ ಅರ್ಧ ಸಕ್ಸಸ್ ಇಲ್ಲಿಂದಾನೇ ಸೊ ಡೆಸ್ಟ್ರಾಯ್ ಆಗುತ್ತೆ. ಸೊ ಆದಷ್ಟು ಕೂಡ ಈ ಆ್ಯಕ್ಷನ್ ಲೈನ್ಸ್ನ ಯೂಸ್ ಮಾಡಿಕೊಂಡು ಕೊನೆಗೆ ವೀಡಿಯೋನ ಎಂಡ್ ಮಾಡಿ. ಈ ಮಿಸ್ಟೇಕ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಮಿಸ್ಟೇಕ್ ನಂಬರ್ 10 ಬಂದ್ಬಿಟ್ಟು ಯೂಟ್ಯೂಬನ್ನು ರ್ಯಾಂಡಮಾಗಿ ಕ್ವಿಟ್ ಮಾಡುವಂಥದ್ದು. ಅಂದರೆ ಸ್ವಲ್ಪ ದಿನದ 1 ಮಂತ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 1 ಮಂತ್ ಆಗಿರುತ್ತೆ, ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿ ಅಲ್ಲಿ ಇಲ್ಲಿ ಒಂದು ಕ್ಲಿಪ್ಸ್ಗಳನ್ನ ಕಲೆಕ್ಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕಾಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ, ನನ್ನ ವೀಡಿಯೋಸ್ ಚೆನ್ನಾಗಿ ರೀಚ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಸೊ ಮಿಡಲಲ್ಲಿ ಯೂಟ್ಯೂಬ್ನ ಕ್ವಿಟ್ ಮಾಡುವಂಥದ್ದು. ಈ ಮಿಸ್ಟೇಕ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ನಿಮ್ಮ ಪಾಡಿಗೆ ನೀವು ರ್ಯಾಂಡಮಾಗಿ ನೀವು ಚೂಸ್ ಮಾಡಿರೋ ಟಾಪಿಕ್ ಮೇಲೆ ವೀಕಿಗೆ ಒಂದು 2-3 ಲಾಂಗ್ ವೀಡಿಯೋ, ಒಂದು 5-6 ಶಾರ್ಟ್ಸು, ಈ ಥರ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಸೊ ನಿಮ್ಮದೇ ಒಂದು ಇದ್ರ ಪ್ರಕಾರ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಿ. ನಿಮ್ಮ ಪಾಡಿಗೆ ನೀವು ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಒಂದು 50 ವೀಡಿಯೋಸ್ ಆದಮೇಲೆ ತಾನಾಗೇ ನಿಮ್ಮ ಯೂಟ್ಯೂಬ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಮಧ್ಯದಲ್ಲೇ ಒಂದು 20-30 ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಮಧ್ಯದಲ್ಲೇ ಯೂಟ್ಯೂಬ್ನ ಕ್ವಿಟ್ ಮಾಡುವಂಥ ಒಂದು ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡ್ತಾ ಹೋಗಿ, ಆಟೋಮೆಟಿಕ್ಕಾಗಿ ಯೂಟ್ಯೂಬಲ್ಲಿ ಸಕ್ಸಸ್ಸು ಬರ್ತಾ ಹೋಗುತ್ತೆ. ಸೊ ಈ ಮಿಸ್ಟೇಕ್ಸ್ನ ಈಗಲೇ ಸ್ಟಾಪ್ ಮಾಡ್ತಾ ಹೋಗಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಸೊ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಥವಾ ನಿಮ್ಗೇನು ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಆದಷ್ಟು ಕೂಡ ಇದ್ರ ಬಗ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಈ ಮಿಸ್ಟೇಕ್ನ ಈಗಲೇ ಸ್ಟಾಪ್ ಮಾಡಿ. ಸೊ ಇದೇ ಥರ ಯೂಸ್ಫುಲ್ ಕಂಟೆಂಟ್ ವೀಡಿಯೋನ ನೀವು ನೋಡಬೇಕಂದ್ರೆ ಈಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.